ಹಲೋ ಗೆಳೆಯರೇ, ಮಿಸ್ ಫ್ಯಾಮಿಲಿ ಬ್ಲಾಗ್ಸಿಗೆ ನಿಮ್ಮೆಲ್ಲರೂ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಿ. ಇವತ್ತು ಮಾಡ್ತಾಯಿದ್ದೀನಿ ಮಿರ್ಚಿ ಬಜ್ಜಿ. ನೋಡಿರಿ, ಈ ಕ್ಲೈಮೇಟಿಗೆ ಸೂಪರ್ ಟೇಸ್ಟ್ ಇರುತ್ತೆ. ಫಸ್ಟ್ ಹಾಕ್ಕೊಂಡಿರೋದು ಕಡ್ಲಿ ಹಿಟ್ಟು ಆದಮೇಲೆ ನಮಗೆ ಎಷ್ಟು ಬೇಕು ಅಷ್ಟು ಕಡ್ಲಿ ಹಿಟ್ಟು ಹಾಕೋಬೋದು. ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ, ಖಾರ ಪುಡಿ ಹಾಕಿದೆ, ಗರಂ ಮಸಾಲ, ನೀರು. ನಮಗೆ ಎಷ್ಟು ನೀರು ತಿಕ್ನೆಸ್ ಬೇಕು ನೋಡಿ ನೀರು ಹಾಕ್ಕೊಳ್ಳೋದು. ಅಳಸ ಗಟ್ಟಿ ನೋಡ್ಕೊಂಡು ಸಣ್ಣಾಗಿ ನೀರು ಹಾಕೋಬೇಕು. ಸಣ್ಣಾಗಿ ಅಳಗಾಡಿಸ್ಬೇಕು ವಿಸ್ಕರ್ ತೊಗೊಂಡು. ಹಿಟ್ಟೆಲ್ಲ ಒಂದಾಗಬೇಕು, ಆ ಥರ ಅಳಗಾಡಿಸ್ಬೇಕು. ನೋಡಿರಿ, ನಮಗೆ ಎಷ್ಟು ಬೇಕು ಸ್ವಲ್ಪ ನೀರು ಹಾಕ್ಕೋಬೇಕು. ನಾವು ಈ ಹಿಟ್ಟನ್ನು ಯಾವ ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ತೋರಿಸ್ತೀನಿ. ಗಟ್ಟಿ ಇರುತ್ತೆ, ಅಳಸಿರುತ್ತೆ ನೋಡಬೇಕು. ಅದೇ ರೀತಿಯಾಗಿ ಅಜ್ವಾನ್ ಕೂಡ ಹಾಕ್ಕೊಂಡಿದ್ದೀನಿ. ಲಾಸ್ಟಿಗೆ ಸೋಡಾ ಹಾಕೋತೀನಿ. ಇವಾಗ ನೋಡಿರಿ, ಇವು ಬೆಂಗಳೂರು ಮಿರ್ಚಿ ಅಂತೇಳಿ ದಪ್ಪದಾಗಿರ್ತಾವೆ. ತಿನ್ಲಿಕ್ಕೆ ಸೂಪರ್ ಟೇಸ್ಟಿ ಕ್ಲೈಮೇಟಿಗೆ. ನಡಬಾರ್ಕ ಸೀಳು ಹೊಟ್ಟಿ ಇದು ಮಾಡ್ತಾಯಿದ್ದೀನಿ ಮಿರ್ಚಿಗೆ. ಯಾಕಂದ್ರೆ ಒಳಗೆ ಮಸಾಲ ಹಾಕೋಬೇಕಲ್ರಿ. ಮಸಾಲೆ ಇದ್ರೆ ಟೇಸ್ಟಿ ಇರ್ತದೆ ರೀ, ಬಾಯಿಗೆ ಟೇಸ್ಟ್ ಬರ್ತದೆ ಮಸ್ತ್. ಸಣ್ಣಾಗಿ ಹಿಂಗೆ ನಡಬಾರ್ಕೆಲ್ಲ ಕಟ್ ಮಾಡ್ಕೋಬೇಕು. ಗರಂ ಮಸಾಲ ಅದು ಎಲ್ಲ ತೊಗೊಂಡು ಮಸಾಲ ರೆಡಿ ಮಾಡ್ತಾಯಿದ್ದೀನಿ, ತೋರಿಸ್ತೀನಿ ಅದು ಕೂಡ ನಿಮಗೆ. ಫಸ್ಟ್ ಹಾಕ್ಕೊಂಡಿರೋದು ಗರಂ ಮಸಾಲ, ಆಮೇಲೆ ಹಿಂಗೆ ಹಾಕೋತಾ ಇದ್ದೀನಿ. ನಮಗೆ ಎಷ್ಟು ಬೇಕು ನೋಡಿ ನಮಗೆ ಇದು ನೋಡಿ ಹಾಕ್ಕೋಬೇಕು. ಅದೇ ರೀತಿಯಾಗಿ ಖಾರ ಪುಡಿ ಹಾಕ್ಕೊಂಡಿದ್ದೀನಿ. ಇವಾಗ ಒಳಗೆಲ್ಲ ಉಪ್ಪು ಹಾಕಿದ್ದೀನಿ. ಅದರೊಳಗೆ ಮೆಣಸಿನ್ಕಾಯಿ ಏನು ಒಟ್ಟಿ ಸೀಳಿಟ್ಟಿದೆ ಅದ್ರೊಳಗೆ ಮಸಾಲ ತುಂಬ್ತೀನಿ. ನೋಡ್ರಿ, ನಾವು ಹೆಂಗೆ ಬೇಕು ಹಂಗಂಗೆ ಶಿಸ್ತಂಗೆ ಮಸಾಲ ತುಂಬ್ಕೋಬೇಕು. ಲಿಂಬಿಕಾಯಿ ಹಾಕಿದ್ರೆ ಕೂಡ ಸೂಪರ್ ಟೇಸ್ಟ್ ಇರ್ತದೆ. ಅದು ನಮ್ಮ ಹತ್ರ ಇಲ್ಲ, ನೀವು ಬೇಕಾದ್ರೆ ಹಾಕೋಬೋದು, ಬೇಡಂದ್ರೆ ಸ್ಕಿಪ್ ಮಾಡ್ಬೋದು. ನೋಡಿರಿ, ನಡಬಾರ್ಕೆಲ್ಲ ಮಸಾಲ ತುಂಬ್ಲಿಕತ್ತೀನಿ. ಈ ಕ್ಲೈಮೇಟಿಗೆ ಸೂಪರ್ ಟೇಸ್ಟ್ ಇರ್ತಾವೆ ರೀ. ನೀವು ಒಂದು ಸರಿ ಮಾಡಿ ನೋಡಿರಿ, ಹೆಂಗೆ ಸೂಪರ್ ಟೇಸ್ಟ್ ಇರ್ತಾವೆ. ಇದೇ ರೀತಿಯಾಗಿ ಎಲ್ಲ ಮಸಾಲ ತುಂಬ್ಕೊಂಡಿದ್ದೀನಿ. ಇವೆಲ್ಲ ನೋಡಿರಿ, ಮೆಣಸಿನ್ಕಾಯಿ ಮಸಾಲೆ ತುಂಬಿಟ್ಟಿದ್ದೀನಿ. ಇವಾಗ ನಾವು ಮೇಲೆ ಇದಕ್ಕೇನದ ಗಾರ್ನಿಷ್ ಮಾಡೋ ಸಲುವಾಗಿ ಉಳ್ಳಾಗಡ್ಡಿ ಸಣ್ಣಾಗಿ ಹೆರ್ಸ್ಕೋಬೇಕು. ಉಳ್ಳಾಗಡ್ಡಿ ಹೆರೆಸ್ತಾ ಇದ್ದೀನಿ ಇವಾಗ. ಸಣ್ಣ ಎಷ್ಟು ಸಣ್ಣ ಪೀಸ್ ಕಟ್ ಮಾಡ್ತೀರಿ ಅಷ್ಟು ಟೇಸ್ಟಿ ಆಗ್ತದೆ ರೀ. ಕಂಪಲ್ಸರಿ ಉಳ್ಳಾಗಡ್ಡಿ ಮೇಲೆ ಹಾಕೋರಿ, ಮಸ್ತ್ ಟೇಸ್ಟ್ ಬರ್ತದೆ. ನೀವು ಒಂದು ಸರಿ ಮಾಡಿ ನೋಡಿರಿ, ಈ ಕ್ಲೈಮೇಟಿಗೆ ಸೂಪರ್ ಸೆಟ್ ಆಗ್ತದೆ. ಸಣ್ಣಗೆ ಕಟ್ ಮಾಡ್ಲಿಕ್ಕೆ ನೋಡಿರಿ, ಎಷ್ಟು ಸಣ್ಣ ಆಗ್ತದೆ ಅಷ್ಟು ಸಣ್ಣ ಕಟ್ ಮಾಡ್ಕೊರಿ ಉಳ್ಳಾಗಡ್ಡಿ. ಯಾಕಂದ್ರೆ ಮ್ಯಾಲೆ ಗಾರ್ನಿಷ್ ಮಾಡಿದ್ರೆ ಸೂಪರ್ ಟೇಸ್ಟ್ ಬರ್ತದೆ. ಉಳ್ಳಾಗಡ್ಡಿ ಇದ್ರೆ ಟೇಸ್ಟ್ ಬರ್ತದೆ. ಇವಾಗ ನಾ ಸೋಡಾ ಹಾಕೊಳಿಕತ್ತೀನಿ ನೋಡಿರಿ. ಕಡ್ಲಿ ಹಿಟ್ಟು ಒಂದು 5-10 ನಿಮಿಷ ಬಿಡಬೇಕ್ರಿ ನೆನಿಲಿಕ್ಕೆ, ಅಂದ್ರೆ ಬಜ್ಜಿ ಮಸ್ತ್ ಬರ್ತಾರೆ. ಈಗ ಸೋಡಾ ಅದು ಆ್ಯಕ್ಟಿವ್ ಆಗೋ ಸಲುವಾಗಿ ಒಂದು ಸ್ವಲ್ಪ ನೀರು ಹಾಕೊಳಿಕತ್ತೀನಿ. ನೀರು ಹಾಕ್ಕೊಂಡು ಇನ್ನೊಮ್ಮೆ ಕಡ್ಲಿ ಹಿಟ್ಟು ಮಸ್ತಂಗೆ ವಿಸ್ಕರ್ ತೊಗೊಂಡು ಅಳಗಾಡ್ತೀನಿ ರೀ. ಅದು ಎಷ್ಟು ಬೇಕಾದನ್ನು ತೋರಿಸ್ತೀನಿ ಮಗ. ಅಳಸ ಗಟ್ಟಿ ಹಂಗೆ ಹಿಟ್ಟು ತೋರಿಸ್ಲಿಕ್ಕೆ ನೋಡ್ರಿ. ಗಟ್ಟಿ ಆದ್ರೆ ಒಂದು ಸ್ವಲ್ಪ ನೀರು ಹಾಕೋರಿ. ಅಳಸಿದ್ರೆ ಮಾತ್ರ ನೀರೇನು ಹಾಕೋಬೇಡ್ರಿ. ಇದಕ್ಕೆ ನೋಡಿರಿ, ಬಿಸಿ ಎಣ್ಣೆ ಹಾಕೊಳಕತ್ತೀನಿ. ಬಿಸಿ ಎಣ್ಣೆ ಹಾಕಂದ್ರೆ ಸ್ವಲ್ಪ ಬಜ್ಜಿ ಕರಮ್ ಕ್ರೂಮ್ ಆಗ್ತಾವ್ರಿ. ಬಿಸಿ ಎಣ್ಣೆ ಹಾಕಿದ್ರೆ ಕ್ರಿಸ್ಪಿ ಬರ್ತಾವ್ರಿ ಒಂದು ಸ್ವಲ್ಪ ಬಿಸಿ ಎಣ್ಣೆ ಹಾಕಿದ್ರೆ. ಇವಾಗ ನೋಡ್ರಿ, ನಮ್ಮ ಮೆಣಸಿನ್ಕಾಯಿ ಅದು ಮಸಾಲ ತುಂಬಿಟ್ಟಿದ್ದು ಇವಾಗ ಡಿಪ್ ಮಾಡ್ಲಿಕ್ಕತ್ತೀನಿ ಕಡ್ಲಿ ಹಿಟ್ಟೊಳಗೆ. ಮಸ್ತ್ ಎಲ್ಲ ಮೆಣಸಿನ್ಕಾಯಿಗೆ ಆ ಕಡೆ ಈ ಕಡೆ ಎಲ್ಲ ಕಡ್ಲಿ ಹಿಟ್ಟು ಹತ್ಬೇಕು ರೀ. ಹತ್ತಿದ್ರೆ ಟೇಸ್ಟ್ ಬರೋದು. ಇವಾಗ ನೋಡ್ರಿ, ಇದು ಮಸ್ತಾಗಿ ಕಡ್ಲಿ ಹಿಟ್ಟೊಳಗೆ ಹಿಂದೆ ಮುಂದೆ ಎಲ್ಲ ಮುಣಗಿಸಿ ತೆಗದ ಇವಾಗ ಎಣ್ಣೆ ಆಗಿಬಿಡ್ತೀನಿ ನೋಡ್ರಿ. ಇಲ್ಲಿ ಬಿಸಿಗೆ ಎಣ್ಣೆ ಇಟ್ಟಿದ್ದೆ ಮೊದಲೇ ಬಿಟ್ಟು ನೋಡ್ರಿ. ಇವಾಗ ನೋಡ್ರಿ ಹೆಂಗೆ ಎಣ್ಣೆಗ ಮಸ್ತ್ ರೆಡಿ ಆಗ್ಲಿಕ್ಕೆ ಬಜ್ಜಿ. ಇದರ ಜೋಡಿ ಮಸ್ತ್ ಚಾ ಇದ್ರೆ ಏನು ಕೇಳ್ತೀರಿ, ಸೂಪರ್ ಟೇಸ್ಟ್. ಮತ್ತು ನೋಡ್ರಿ, ರೆಡಿ ಆದ ನೋಡ್ರಿ ನಮ್ಮ ಬಜ್ಜಿ. ಮತ್ತೊಂದು 2 ಬಿಡ್ತೀನಿ, 2-3 ಬಿಡ್ತೀನಿ ನೋಡ್ರಿ. ನೋಡ್ರಿ, ಮಸ್ತ್ ಸ್ಲೋ ಫ್ಲೇಮ್, ಮೀಡಿಯಮ್ ಫ್ಲೇಮ್ ಇಡಬೇಕು ಗ್ಯಾಸಿಗೆ. ಎಕ್ದಮ್ ಫುಲ್ ಇಟ್ರೆ ಬಜ್ಜಿ ಕರಿಯಾಗ್ಬಿಡ್ತಾವೆ. ರೆಡಿ ಆದ ನೋಡ್ರಿ. ಇವಾಗ ಇದ್ರ ಮೇಲೆ ನಾ ಅದು ಹೆರ್ಚಿಟ್ಟಿದ್ದು ಉಳ್ಳಾಗಡ್ಡಿ ಏನದ ಸಣ್ಣ ಕಟ್ ಮಾಡಿಟ್ಟಿದ್ದ ಮೇಲೆ ಗಾರ್ನಿಷ್ ಮಾಡ್ಲಿಕ್ಕೆ ನೋಡ್ರಿ. ಹಂಗೆ ಇಟ್ರೆ ಸೂಪರ್ ಟೇಸ್ಟ್ ಬರ್ತದೆ ರೀ. ನಮ್ಮ ಮಿಶು ಫ್ಯಾಮಿಲಿಗೆ ಎಲ್ಲರಿಗೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನೀವು ಒಂದು ಸರಿ ಟೇಸ್ಟ್ ನೋಡ್ರಿ ಮಾಡಿ, ಸೂಪರ್ ಟೇಸ್ಟ್ ಇರ್ತದೆ. ಮತ್ತು ಮ್ಯಾಲೇನದ ಮತ್ತು ಗರಂ ಮಸಾಲ, ಖಾರ ಪುಡಿ ಅದು ಹಾಕೊಳಿಕತ್ತೀನಿ. ಟೇಸ್ಟಿಗೆ ಬೇಕಾದಂದ್ರೆ ಮತ್ತೆ ಹಾಕೊಳ್ಳಿಕ್ಕೆ ಬೇಕ್ರಿ. ಟೇಸ್ಟ್ ಸೂಪರ್ ಬರ್ತದೆ. ಮತ್ತು
ನಮ್ಮ ಬಿಸಿ ಬಿಸಿ ಬಜ್ಜಿ ರೆಡಿ ಆದು ನೋಡ್ರಿ. ಲೈಕ್ ಸಬ್ಸ್ಕ್ರೈಬ್ ಮಾಡಿರಿ ಮಿಶು ಫ್ಯಾಮಿಲಿ ಬ್ಲಾಗ್ಸಿಗೆ. ಮತ್ತು ಇದೇ ರೀತಿಯಾಗಿ ಹೊಸ ಮತ್ತು ಬೇರೆ ತೊಗೊಂಡ್ಬರ್ತೀನಿ ರೀ. ನೋಡಿರಿ ಮಸ್ತ್ ಟೇಸ್ಟ್ ಅದ ನೋಡಿರಿ. ತಿಂದು ನೋಡ್ತೀನಿ ನಾನು, ನಿಮಗೂ ಬಾಯಾಗ ನೀರು ಬರ್ಲಿಕ್ಕತ್ತದ.